ವರ್ಷದ ಹಿಂದೆ ಯಾವ್ಯಾವ ಕಡೆ ಹಳ್ಳ ಹರಿತಿದ್ವು ಅನ್ನೋದು ಡೇಟಾ ನನ್ನ ಹತ್ರ ಅದ. ಹೌದಾ? ಸೊ ಈಗ ನೀವು ನೋಡಿದ್ರಂದ್ರೆ ಹಂಗಾಗಿ ಎಲ್ಲಿ ಏನು ನಾವು ಬೋರ್ಲಿಂದ ಹಾಕ್ತೀವಿ, ಕೆರೆನಿಂದ ಹಾಕ್ತೀವಿ, ಅಥವಾ ಇದರಿಂದ ಸೀಪೇಜ್ ವಾಟರ್ ಬಂದದ, ಎಲ್ಲಿ ಹರ್ಕೊಂಡು ಹೋಗೋಕ್ಕೂ ಜಾಗ ಯಾರೂ ಬಿಟ್ಟಿಲ್ಲ. ಇದು ಒಂದು ಇಂಪಾರ್ಟೆಂಟ್. ಅದಕ್ಕೆ ನಾವು ಹೇಳಿದಾಗ ಸರ್, ನೀವು ಈ ಒಂದು ಏರಿಯಾದ ಎಷ್ಟೇ ಏರಿಯಾ ಇರಲಿ, ಅಕಸ್ಮಾತ್ ಒಂದು ಒಳ್ಳೆ ಕಾಂಕ್ರೀಟ್ ಸರ್ಕಾರ ಲೆವೆಲಲ್ಲಿ ಅಥವಾ ತಮ್ಮ ಲೆವೆಲಲ್ಲಿ ಮಾಡಿದರೆ ಫಸ್ಟ್ ಏನು ಮಾಡಬೇಕಂದ್ರೆ ಕಮ್ಯುನಿಟಿ ಡ್ರೈನೇಜ್ ಮಾಡಬೇಕು. ಕಮ್ಯುನಿಟಿ ಡ್ರೈನೇಜ್ ನೀವು ಇದು ಐಡಿಯಾ ಸರ್ ಯಾರು ಇನ್ನೂ ಮೀನ್ಸ್ ನನ್ನ ನಾಲೆಜ್ ಪ್ರಕಾರ ಈ ಥರ ಪ್ಲ್ಯಾನ್ ಯಾರೂ ಮಾಡಿಲ್ಲ. ಯಾಕಂದ್ರೆ ನಾನು ಸಾಯಿಲ್ ಸರ್ವೆ ಒಳಗೆ ಕೆಲಸ ಮಾಡಿರೋದ್ರಿಂದ ಈ ನ್ಯಾಚುರಲ್ ಡ್ರೈನೇಜದ್ದು ಇಂಪಾರ್ಟೆನ್ಸ್ ಎಷ್ಟು ಅದ ಅನ್ನೋದು ನಾನು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ತಮಗೆ. ಸೊ ಕಮ್ಯುನಿಟಿ ಈ ನಾವು ಕಮ್ಯುನಿಟಿ ದಾರಿ ಎಲ್ಲರಿಗೂ ರೈತರಿಗೆ ಬೇಕಂತ ದಾರಿ ಕೊಡ್ತೀವಿ, ನಡ್ಕೊಂಡು ಹೋಗಕ್ಕೆ ನೀರಿಗೆ ದಾರಿ ಕೊಟ್ಟಿಲ್ಲ, ಎಲ್ಲ ಮುಚ್ಚಿಬಿಟ್ಟು. ಅದಕ್ಕೆ ಕಮ್ಯುನಿಟಿ ಒಂದು ಭಾಳ ಇಂಪಾರ್ಟೆಂಟ್ ಸರ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಏನಾದರೂ ಮಾಡಿದ್ರಂದ್ರೆ ಎಷ್ಟೋ ರೈತರು ನಿಮಗೆ ದೇವರಂತ ಪೂಜೆ ಮಾಡ್ತಾರೆ, ಅಷ್ಟು ಇಂಪಾರ್ಟೆಂಟ್ ಅದ ಈಗ ಸರ್. ಅವರು ಅಲ್ಲ, ಈಗ ನಾವು ಸಾಮಾನ್ಯ ಎಲ್ಲ ಹೇಳತ್ತೀನಿ, ಇದೆಲ್ಲರೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯಾರಿಂದ ಎಲ್ಲಿ ಕೆಲಸ ಚಾಲೂ ಆಗ್ಬೋದು ಅನ್ನೋದು ಗೊತ್ತಿಲ್ಲ. ಈ ನಿಮ್ಮಿಂದರೇ ಆಗ್ಬೋದು, ಇವರಿಂದರೇ ಆಗ್ಬೋದು, ಅವರಿಂದರೇ ಆಗ್ಬೋದು. ಬಟ್ ಕಮ್ಯುನಿಟಿ ಡ್ರೈನೇಜ್ ಸಿಸ್ಟಮ್ ನಮ್ಮ ಇಂಡಿಯಾದಾಗ ಮೋಸ್ಟ್ಲಿ ಯಾರೂ ಇದು ಸ್ಟಾರ್ಟ್ ಮಾಡಿಲ್ಲ. ನಾವು ಕಮ್ಯುನಿಟಿ ಅಂದ್ರೆ ಏನು ಹೇಳಬೇಕು, ಸಾಮೂಹಿಕ ಅಂದ್ರೇನು, ಅದೇ ಒಂದು ಎಲ್ಲರೂ ಕಂಪಲ್ಸರಿ ಬಿಡ್ಲೇಬೇಕು ದಾರಿ ಅವ ನೀರಿಗೆ. ಹಳ್ಳ ಮೊದಲಿಂದ ಏನದಾವ ಎಲ್ಲ ತೆಗ್ಯಾಕ ಸಹಕಾರ ಮಾಡ್ಬೇಕು. ನೋಡ್ರಿ, ಭೂಮಿ ಒಳಗಿಂದ ನೀರು ಹೋಗೋದು ಬರೋದು, ಗಾಳಿ ಹೋಗೋದು ಬರೋದು ಹಳ್ಳದಿಂದನೇ. ಆ ಹಳ್ಳ ಎಲ್ಲ ಮುಚ್ಚಿಬಿಟ್ಟಿವಿ. ಅದಕ್ಕೊಂದು ಪ್ರೋಗ್ರಾಮ್ ಮಾಡೋಣಂತ. ಎರಡನೇ ಪ್ರೋಗ್ರಾಮ್ ಏನು ಅಂತಂದ್ರೆ, ನಮ್ಮ ಏನು ಇಲ್ಲಿವರೆಗೆ ನನಗೆ ಮೋಸ್ಟ್ಲಿ ಈಗ ಕೆಲವೊಬ್ಬರೆಲ್ಲ ಯಾರು ವಿದ್ಯಾವಂತರದಾರ ಅಥವಾ ತಿಳ್ಕೊಂಡ್ರು ಅದಾರ, ಅವ್ರು ಸಾಯಿಲ್ ಟೆಸ್ಟ್ ಮಾಡ್ತಾರೆ, ನೀರು ಟೆಸ್ಟ್ ಮಾಡ್ತಾರೆ. ನಮ್ಮ ಭೂಮಿಯೊಳಗೆ ಎಷ್ಟು ಸೌಳ ಅದ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವ ಬೆಳೆ ನೀರು ಎಷ್ಟು ಜಾಸ್ತಿ ಬೇಕು ಅದನ್ನೇ ಬೆಳಿತಾ ಇದ್ದೀವಿ ನಾವು. ನಮಗೆ ಭೂಮಿಗೆ ಆ ಬೆಳೆಗೆ ಸಂಬಂಧ ಏನದು ಅನ್ನೋದು ನಾವು ಏನೂ ನೋಡ್ತಾ ಇಲ್ಲ. ನಾವು ಏನು ಬೆಳಿಬೇಕು ಅನ್ನೋದು ಯಾರೋ ಡಿಸೈಡ್ ಮಾಡ್ತಾ ಇದ್ದಾರೆ. ಆ ಥರ ಅಲ್ಲ, ನಾವು ನಮ್ಮ ಭೂಮಿ ಡಿಸೈಡ್ ಮಾಡೋಕ್ಕೆ ಬಿಡಬೇಕು. ಭೂಮಿಗೆ ಏನು ಬೇಕು, ನನಗೆ ನೀವು ವೇಟ್ ಲಿಫ್ಟಿಂಗಿಗೆ ಸೆಲೆಕ್ಟ್ ಮಾಡಿದ್ರೆ ಕೆಲಸ ಆಗೋದಿಲ್ಲ. ನನಗೆ ನೀವು ರನ್ನಿಂಗ್ ಮಾಡಿಸ್ಬೇಕು. ನನ್ನಂತವನಿಗೆ ಕುಸ್ತಿಗೆ ಮಾಡಿದ್ರೆ ಎಲ್ಲಿ ಮುರ್ಕೊಂಡು ಬಂದುಬಿಡ್ತೀನಿ. ಹಂಗೆ ಭೂಮಿ ಎಲ್ಲ ಭೂಮಿ ಒಳಗೆ ಅದರದೇ ಆದಂಥ ತಾಕತ್ತು ಇರ್ತದೆ, ಅದರದೇ ಆದಂಥ ನೆಗೆಟಿವ್ ಪಾಯಿಂಟ್ ಇರ್ತದೆ. ಅದರ ಪ್ರಕಾರ ನಾವು ಬೆಳೆಗಳನ್ನು ಬೆಳಿಬೇಕು, ನೀರಾವರಿ ಪದ್ಧತಿಗಳನ್ನು ಮಾಡಬೇಕು. ಮೂರನೇದ್ದು, ಈಗ ಸಬ್ಸರ್ಫೇಸ್ ಡ್ರೈನೇಜ್ ಅಥವಾ ಓಪನ್ ಡ್ರೈನೇಜ್ ಅದು ಮಾಡಲಿಕ್ಕೆ ಅದು ಭಾಳ ಮಾಡಲೇಬೇಕು. ಆಮೇಲೆ ಈ ಯಾವ್ಯಾವ ಬೆಳೆ ಸವಳ ಪ್ರಮಾಣ ನಾವು ಟೆಸ್ಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಸವಳು ಎಲ್ಲಾರ್ದು 8 ಸವಳು ಅಳಿಬೇಕು ಅಂದರೆ ಒಂದು ಪ್ರಮಾಣ ಅದ. 8ದ್ದು ಸವಳ 1ರಿಂದ ಚಾಲು ಆಗ್ತದೆ, ಒಮ್ಮಲಿಗೆ 8 ಆಗಂಗಿಲ್ಲ. 2 ಇದ್ದಾಗ ಯಾವ ಬೆಳೆ ಬೆಳಿಬೇಕು, 3 ಇದ್ದಾಗ ಯಾವ ಬೆಳೆ ಬೆಳಿಬೇಕು, ನಾವು ಏನೂ ನೋಡ್ತಾ ಇಲ್ಲ. ರೈತರಿಗೆ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ, ನನ್ನ ಭೂಮಿ ಒಳಗೆ ಸವಳಿನ ಪ್ರಮಾಣ ಎಷ್ಟದ, ನಾನು ಏನು ಮಾಡಬೇಕು, ಯಾವ ಬೆಳಿಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡೀವಿ ಈ ಸರಿ, ಯಾವ ಸವಳಿನ ಪ್ರಮಾಣದೊಳಗೆ ಎಷ್ಟದ ಅದರ ಪ್ರಕಾರ ಯಾವ ಬೆಳೆ ಬೆಳಿಬೋದು. ಈಗ ನಾವೀಗ ತೋಟಗಾರಿಕೆ ಅಂತೇಳಿ ತೋಟಗಾರಿಕೆ ಅಷ್ಟೇ ಹಾಕಿವಿ. ಅಂಥದ್ರೊಳಗೆ ಈ ನಮ್ಮ ಕೃಷಿ ಬೆಳೆಗಳೂ ಅದಾವೆ, ತೋಟಗಾರಿಕೆ ಬೆಳೆಗಳೂ ಅದಾವೆ. ಯಾವ ಬೆಳೆ ಯಾವ ಏನೋ ಸೆಲಿನಿಟಿ ಎಷ್ಟದ ಅದ್ರ ಪ್ರಕಾರ ನಾವು ಏನು ಬೆಳಿಬೇಕು. ಹಾಂ, ಅಲ್ಲ ಈಗ ಅದೇ ನೀವು ಎಲ್ಲರೂ ಏನು ಮಾಡಿ ಇಲ್ಲ, ಎಲ್ಲರೂ ಒಪ್ಪಿಸ್ಲೇಬೇಕು. ಇಲ್ಲಾಂದ್ರೆ ಏನಾಗ್ಬಿಡ್ತಿದ್ರಿ, ಇದು ಎಂದೂ ಬಗೆಹರಿಲಾರ ಸಮಸ್ಯೆ. ಹಾಂ, ರೈಟ್ ಸೈಡ್ ಮಾಡ್ಕೊಂಡು ಈ ಕಡೆ ಸರಿಗೆ ಆ ಕಡೆ ಹಂಗೆ ಅವು ಮಾಡ್ಕೊಂಡಿದ್ದೆ. ಅಲ್ಲ ಈಗ ನಾವು ಏನ್ರಿ ಅಲ್ಲ, ನೀವು ಹೇಳೋದು ಅರ್ಥ ಆಯ್ತು. ಈಗ ಎಲ್ಲಾರ್ದು ಈಗ ಏನೂ ಬೆಳಿಲಾರ್ದೆ ಬಂಜಾರಾಗಿ ಕೂತಿದ್ದು 30,000 ಹೆಕ್ಟೇರ್ ಅದು ಬಂಜಾರಾಗಿದ್ರೆ, ಮತ್ತು ಅಲ್ಲಿಗೆ ಹುಲ್ಲು ಸುದಕ್ಕೆ ಬೆಳೆಯಂಗಿಲ್ಲ. ಮತ್ತು ಅಂಥದ್ದು ಇಟ್ಕೊಂಡು ಏನೂ ಮಾಡಲಾರ್ದೇ ಅಂಥದ್ದು ಇಟ್ಕೊಂಡು ಕೂತ್ರೆ ಏನೂ ಉಪಯೋಗ ಇಲ್ಲ. ಹಾಗೆ ನೀವು ಬೇಕಾದ್ರೆ ಅವ್ರಿಗೆ ತಿಳಿ ಹೇಳೋಣ.
ಹೇಳ್ತೀನಿ ಕೇಳ್ರಿ ಸರ್. ಇನ್ನೊಂದು ನೀವು ಕೇಳಿದ್ರಿ ಬೆಡ್ ಹಾಕಿದ್ರಿ ಹಾಂ ಬೆಡ್ ಹಾಕಿ ಸರ್, ಒಂದು ನೀವೇನು ಕೇಳಿದ್ರಂದ್ರೆ ನಮಗೆ ಯಾರು ಮಾಡಿಕೊಡೋರು ಅದಾರೇನು ಅಂತ ಹೇಳಿ. ನಮ್ಮ ಈಗ ನಾವು ನಮ್ಮೊಂದು 3 ತಿಂಗಳ 2 ತಿಂಗಳ ಅಧ್ಯಯನ ಮಾಡಿ ಎಲ್ಲ ಮಾಡಿ ಒಬ್ಬರಿಗೆ ನಾವು ಅಲ್ಲಿ ಗ್ರ್ಯಾಜುಯೇಟ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟೇ ಒಬ್ಬರು ಅದಾರ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸೌಳ ಪೈಪ್ ಹಾಕಿ ಡ್ರೈನೇಜ್ ಎಲ್ಲ ಮಾಡಿ ಒಂದು 3 ರಿಂದ 4 ವರ್ಷದೊಳಗಾಗಿ ನಾರ್ಮಲ್ ಬಂದಿರುವಂತಹ ಸಾಕಷ್ಟು ರೈತರು ಅವರ ಹತ್ರ ಅದಾರ. ಆಲ್ರೆಡಿ 3-4 ವರ್ಷದೊಳಗೆ ಬಂದಿರುವಂಥ ರೈತರು ಅವರು ಹಾಕಿಕೊಡ್ತಾರೆ. ಪ್ರತಿ ಹೆಕ್ಟರಿಗೆ ಸವಳಿನ ಪ್ರಮಾಣ ಪ್ರಕಾರ ಪೈಪ್ ಇಟ್ಟು ಎಷ್ಟು ಇರಬೇಕು ಅದರ ಪ್ರಕಾರ ಅಂದಾಜು 1 ರಿಂದ 1,30,000-30,000ವರೆಗೆ ಖರ್ಚು ಬರ್ತದೆ ಅಂತ ಹೇಳ್ತಾರೆ. ಇದು ಒಂದು ಎಕ್ಸಾಂಪಲ್ ಸರ್. ಹಾಗೆ ನಾವು ಭಾಳ ಏರಿಯಾ ಇತ್ತಂದ್ರೆ ನಾವು ಯಾರೋ ಸ್ಪೆಷಲೈಸ್ಡ್ ಕಂಪ್ನಿದವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಯಾಕಂದರೆ ಸೈಂಟಿಫಿಕ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಒಂದು ಸ್ವಲ್ಪ ಇರ್ಬೋದು, ನಮ್ಮ ಹತ್ರ ನಾವು ಅವ್ರಿಗೆ ಹೇಳಿ ಈ ಥರ ಅದಪ್ಪ ನಾವು ಕಮ್ಯುನಿಟಿ ಗೌರ್ಮೆಂಟ್ ಅಥವಾ ಒಂದು ಸಂಸ್ಥೆ ಮೂಲಕ ಮಾಡ್ಬೋದು ಅಂಥೇಳಿ ಒಂದು ವಿಚಾರ ಈ ನಿಮ್ಮ ಇದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಹೇಳ್ತಾ ಇದ್ದೀವಿ. ನೀವು ಕಮ್ಯುನಿಟಿ ಮಾಡ್ತಿದ್ರಂದ್ರೆ ಇದು ಒಂದು ಒಳ್ಳೆಯ ಉದಾಹರಣೆ ಆಗ್ತದೆ ನಮ್ಮ ದೇಶದೊಳಗೇ, ನನ್ನ ಒಂದು ಅಂದಾಜು ಪ್ರಕಾರ. ಏನು ಮಾಡಬೇಕು ಅಂದ್ರೆ ತಲೆಮಿತಿ ಸವಳು ಎಷ್ಟೇ ಐತೆ ಅದು ಒಂದು ಹೊಲದ ಒಂದೇ ಇನ್ನೊಂದು 2 3 8 ತನಕ ಐತೈತಿ ಅಂತ ಅದು ತೀರಾ ಹದಗೆಟ್ಟೈತಿ ಅಂತ. ಅಲ್ಲಿ ಏನು ಬೆಳಿಬೋದು ಸೂಕ್ಷ್ಮದಾಗ ಏನೇನೇನು ಬೆಳೆದಾರೆ ಎಲ್ಲ ನೋಡೋದು. ಒಂದಿದ್ದದಕ್ಕೆ ಯಾವುದು 2 ಇದ್ದದಕ್ಕೆ ಅಲ್ಲಿಂದ ತೋರ್ಸ್ಯಾರಿಗೆ ಬೆಳೆದಬೇಕು ಇದನ್ನು ಬೆಳಿಬೋದು ಅಂತ. ಇದನ್ನು ಏನಾದರೂ ಪರಿಹಾರ ಅಲ್ಲ, ಪರಿಹಾರ ಫಾರ್ ಕಮ್ಯುನಿಟಿ ಡ್ರೈನೇಜ್ ಮಾಡುವಂಥದ್ದು ಒಂದು ಲೆಕ್ಕ. ಅದು ಆಗ್ತೈತೆ ಬಿಡ್ತೈತೆ ಒಂದು ಭಾಗ. ಅದಕ್ಕೆ ನೀವು ಅಪ್ರೋಚ್ ಆಗುವಂಥದ್ದು, ಅವ್ರಿಗೆ ಸಂಪರ್ಕ ಮಾಡ್ಕೊಳ್ಳೋಂಥದ್ದು, ಅವ್ರು ಫೋನ್ ಐತಿ ಇಲ್ಲಿ ಇರ್ತಾರೆ, ಅವರು ಕಾಂಟ್ಯಾಕ್ಟ್ ಮಾಡಿ ಅವರೊಬ್ಬರು ಕೇಳಿ ಅವರು ಬರ್ತಾರೆ. ಎಲ್ಲ ಸುತ್ತ ನಿಮ್ಮ ಸುತ್ತಿ ನಿಮಗೆ ಇಷ್ಟಿಷ್ಟು ಆಗ್ತೈತಿ ಹಿಂಗೆ ಆಗ್ತೈತೆ ಅಂತ ನಿಮ್ಮ ಜಮೀನುಗಳು ಯಾರು ಚರ್ಚೆ ಮಾಡ್ತಾರೆ, ಮಾಡೋ ತೀರ್ಮಾನಕ್ಕೆ ಬರ್ಬೋದು. ಈಗ ಒಬ್ಬರೇ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವಲ್ರಿ KBJನಲ್ಲಿ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವಲ್ಲ ಅಲ್ರಿ, ಗೌರ್ಮೆಂಟ್ KBJನಲ್ಲಿ ಪ್ರೋಗ್ರಾಮ್ಸ್ ಇದಾವ ನಮ್ಮೂರ ಮಾಡಿಸ್ತೀವಿ. ಈಗ ಒಂದು ಕೆಲಸ ಮಾಡೋಣ ಸರ್. ನನ್ನ ವಿಚಾರ ಪ್ರಕಾರ ಇವತ್ತು ನಾವು ಈಗೆಲ್ಲರೂ ಸೇರಿ ಭೇಟಿ ಆಗಿ ಬಂದರೆ ಈ ಒಂದು ಭೇಟಿಗೆ ಒಂದು ಏನಾದರೂ ಒಂದು ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಎಷ್ಟು ಮಾತಾಡ್ಬಿಟ್ಟು ಇಲ್ಲಿ ಆಮೇಲೆ ನಾವು ಕೂಡ ಅವ್ರ ಜೊತೆಗೆ ಮಾತಾಡ. ಈಗ ನೀವೆಲ್ಲರೂ ರೈತರ ಮುಖಂಡರು ಎಲ್ಲರೂ ಬಂದಿರಂದ್ರೆ ನಾವು ವಿಜ್ಞಾನಿಗಳೆಲ್ಲ ಸೇರಿ ಇವತ್ತು ಏನು ಒಂದು ಸಣ್ಣ ಠರಾವ್ ಏನು ಮಾಡಬೇಕು ಅಂತಂದರೆ ಇದು ಎಷ್ಟು ಹಾಳಾಗಿ ಎಷ್ಟು ರೈತನಿಗೆ ಇದು ಆರ್ಥಿಕವಾಗಿ ನಷ್ಟ ಆಗಿದೆ ಆಮೇಲೆ ಇದೆಲ್ಲ ಅಂಥೇಳಿ ಈ ಏರಿಯಾದಿಂದ ಅಂಥೇಳಿ ನಾವು ಯಾವುದೇ ಒಂದು ಸಂಸ್ಥೆಗೆ ಅಥವಾ ಇದಕ್ಕೆ ಯಾರದೋ ಒಂದು ಮೂಲಕ ನಿಮ್ಮ ಮೂಲಕನೂ ಸಾಹೇಬ್ರ ಮೂಲಕನೂ ನಾವು ಸರ್ಕಾರಕ್ಕೆ ತೋರಿಸ್ಬೇಕು ಮಾಡ್ತೀವಿ. ಎರಡನೇದೇನೆಂದರೆ ಅದಕ್ಕೆ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ರೆಡಿ ಮಾಡಬೇಕು. ಏನಂದ್ರೆ ನಾವು ಏನು ವೈಜ್ಞಾನಿಕವಾಗಿ ಏನು ಮಾಡ್ಬೇಕಂತೀವಿ, ಎಷ್ಟು ಏರಿಯಾ ಕವರ್ ಆಗ್ತದೆ, ಏರಿಯಾ ಕವರ್ ಆಗ್ಬೇಕಾದ್ರೆ ಏನೇನೋ ನಮ್ಗೆ ಲಾಗತ್ ಬರ್ತದೆ, ಅದರಿಂದ ಎಷ್ಟು ಉತ್ಪಾದಕತೆ ಹೆಚ್ಚಾಗ್ತದೆ, ಎಂಥ ಸಮಸ್ಯೆ ನಾವು ಬಗೆಹರಿಸ್ತಾ ಇದ್ದೀವಿ ಅನ್ನೋದನ್ನು ಒಂದು ಡೀಟೇಲ್ ಇನ್ಫಾರ್ಮೇಷನ್ ತೊಗೊಂಡು ಮತ್ತೆ ಅಗೇನ್ ಇವ್ರ ಹತ್ರ ಹೋಗಿ ನೋಡಿರಿ ಈ ಥರ ಸಾಹೇಬ್ರೆ ಹಿಂಗದ, ನೀವು ಸರ್ಕಾರಕ್ಕೆ ಇದು ಗಮನಕ್ಕೆ ತೊಗೊಂಬಂದು ಇಷ್ಟೆಲ್ಲ ಸಾವಿರಾರು ಗಟ್ಟಲೆ ಹೆಕ್ಟೇರ್ ಜಮೀನದು ರೈತರದು ಭೂಮಿ ಉಳಿಸ್ಬೇಕು ಅಂದರೆ ಇದು ಮಾಡಬೇಕು ಅಂಥೇಳಿ ನಾವು ಅವರು ಮತ್ತು ಉನ್ನತ ಅಧಿಕಾರಿಗಳಿಗೆ ತಿಳ್ಕೊಂಡು ಮಾಡಿ ಅದ್ರ ಪ್ರಾಜೆಕ್ಟ್ ತೊಗೊಂಬಂದ್ರಂದ್ರೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಎಷ್ಟೋ ಲಕ್ಷ ಗಟ್ಟಲೆ ಹೆಕ್ಟೇರ್ ಜಮೀನು ನಾವು ಉಳಿಸ್ಬೋದು. ಆಸೆ ಇದನ್ನು ಮಾಡಬೇಕಾದಂಥವ್ರು ನೀವು ರೈತರು ಮೂಲಭೂತ ನೀವು ಕೂಡಬೇಕು, ಬರಬೇಕು, ಮಾತಾಡಬೇಕು, ಇಷ್ಟ ಹಾಕಬೇಕು, ಎಲ್ಲ ಇರ್ತದೆ. ಸಾವಿರಾರು ಎಕರೆ ಐತಿ ಅವ್ರದ್ದು. ಆಮೇಲೆ ಸರ್ ಅಲ್ಲ ಇನ್ನೊಂದು ಹೇಳ್ತೀನಿ, ಇವತ್ತು ನಾವು ಸ್ವಾರ್ಥವಾಗಿಯೇ ಮಾತಾಡ್ತೀವಿ. ಕಮ್ಯುನಿಟಿ ಡ್ರೈನೇಜ್ ಅಂತ ವರ್ಡ್ ಬಂದಿದ್ದೇ ಈ ಒಂದು ಡಿಸ್ಕಷನಿಂದ. ನೀವು ಈಗ ಸಾವಿರಾರು ಗಟ್ಟಲೆ ಪ್ಲ್ಯಾಟ್ಫಾರ್ಮ್ ಒಳಗೆ ನೀವು ಹೇಳ್ತಾ ಇರ್ತೀರಿ, ಕಮ್ಯುನಿಟಿ ಡ್ರೈನೇಜ್ ಅಂತ ಒಂದು ಐಡಿಯಾ ನಾವು ಇವತ್ತು ಮಾಡೀವಿ ಅಂಥೇಳಿ ನೀವು ಹೇಳಬೇಕು ಸರ್.
ಹೇಳ್ತಲ್ಲ ಹಾಂ ನಾನು ಹೇಳ್ತೀನಿ ಇವ್ರು ಕೇಳಿದವ್ರು ಒಂದು ಸ್ವಲ್ಪ ತಯಾರಾಗಿ ಬಂದ್ರೆ ನೀವು ಹೇಳಿದ್ರಲ್ಲ ಹಿಂಗೆ ಹಿಡ್ಕೊಂಡು ಬಂದ್ರೆ ಅಂದ್ರೆ ಅದನ್ನ ತೊಗೊಂಡು ಡಾಕ್ಟರ್ ಮುಲ್ಲಾ ಅಂತೇಳಿ ಕೆಲಸ ಬರ್ಬೇಕು ಅವರು ಹಾಂ ಹಿಂಗೆ ಮಾಡಬೇಕು ಅವ್ರು ಒಂದು ಪಟ್ಟಿ ಮಾಡ್ಕೊಂಡು ಹಿಂಗೈತಿ ಹಿಂಗೈತಿ ಅಂತ ತೊಗೊಂಡು ಬಂದ್ರೆ ಒಂದು 20 ಮಂದಿ ಯಾರು ತಯಾರಾದ ಇನ್ನೊಂದು 30 ಮಂದಿ ಸಹಜ ತಯಾರಾಕಾರ ಅಲ್ಲ ಹೇಳ್ತೀನಿ ಕೇಳಿ ನಿನ್ನೆ ಫಸ್ಟ್ ಮೊದಲನೇ ದಿವಸ 2ನೇ ದಿವಸ ಕೆಲವೊಬ್ರಂತರೂ ಫ್ಯಾಮಿಲಿ ಮಂದಿ ಬಂದಾರೆ ಮಗ ಗಂಡ ಹೆಂಡತಿ ಮಗಳು ಅದು 4 ಎಕರೆ ಅವ್ರದ್ದು ಬಂಜರಾಗಿ ಹೋಗ್ಬಿಟ್ಟದ ದುಡ್ಯಾಕೆ ಹೋಗ್ಬಿಟ್ಟಾರ ಸರ್ ನಮ್ದು ಏನರ ಮಾಡಿರಿ ಸರ್ ನಾವು ಊರಿಗೆ ಬರ್ತೇವೆ ನಾವು ಮಾಡಿಕೊಡ್ರಿ ಅಂತಾರೆ ಸಾಕಷ್ಟು ಜನ ಇದ್ದಾರೆ ಸರ್ ಆದರೆ ಈಗ ಧನ್ಯವಾದ ಈಗ ಮುಗಿತು ಈಗ ನಿಮ್ಮ ಇವ್ರು ಮುಗಿತಲ್ಲಿ ಕೆಲಸ ಓಕೆ ನೀವು ತಿಳ್ಕೊಂಡ್ರಲ್ಲಪ್ಪ ಅವ್ರ ಫೋನ್ ನಂಬರ್ ತಗೊಳ್ರಿ ಇದು ಕೊಡ ಚೇರ್ಮನ್ ಕೊಡ್ರಿ ಆ ಸ್ವಂತದವ್ರಿಗೆ ಕೊಟ್ಕೊಡಿ 2 ಕೊಡ್ರಿ ನಂಬರ್ ಹಂಗೆ ಕೇಳಿ ಮನೆಗೆ ಹೋಗಿ ಮಕ್ಕೋಬಾರ ಆದ್ ನೀವು ಅದಕ್ಕೆ ಇಲ್ಲ ನಾವು ಇದು ಸ್ವಲ್ಪ ಸೀರಿಯಸ್ ಆಗಿ ಈ ಪ್ರೋಗ್ರಾಮ್ ಮಾಡ್ಬೇಕಂತ ಯಾಕಂದ್ರೆ ಭಾಳಷ್ಟು ಕನ್ಸರ್ನ್ ಇದೆ ಈಗ ನೀಡ್ ಆಫ್ ದಿ ಅವರಿಗೆ ಐತಿ ನಿಮ್ಮ ಕಾರ್ಡಿನ ನಂಬರ್ ಬರ್ದು ಕೊಟ್ಟು ನಿಮ್ದು ಐತಲ್ಲ ಮೂರು ಮಂದಿ ಕೆಳಗಡೆ 3 ಮಂದಿ ಐತಿ ಪ್ರವೀಣ್ ನಾಯ್ಕುಡಿ ಮುಲ್ಲಾ ಅಂತ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ ಟೇಬಲ್ ತೊಗೊಂಬಪ್ಪ ನೆಕ್ಸ್ಟ್ ಬರ್ರಿ ನೋಡಿ ಬಲ್ಲ ನೀವು ಇನ್ನೊಂದು ಭೇಟಿ ಆದಾಗ ಅವ್ರು ನಮಗೆ ಫೋನ್ ಮಾಡ್ತಾರೆ ಎಲ್ಲ ಬಂದಾರ ಏನು ನಮ್ಮ ಕೇಳಿದ್ರೆ ಮುಂದೆ ನಾವು